ಹೆಜ್ಜೆ ಹೆಜ್ಜೆಗೂ ಜಿಟಿ ದೇವೇಗೌಡರ ಪ್ರತಿಯೊಂದು ನಡೆ ಅನುಮಾನಗಳನ್ನ ಸೃಷ್ಟಿಸುತ್ತೆ. ಅಧಿಕಾರಿಗಳ ಮಾತನ್ನ ಧಿಕ್ಕರಿಸಿ ಲೇಔಟ್ ನಿರ್ಮಾಣಕ್ಕೆ ಕೈ ಹಾಕಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ರೈತರ ಬಾಯಲ್ಲಿ ದೇವೇಗೌಡರ ಕುಟುಂಬದವರು ಮತ್ತು ಅವರ ಬೆಂಬಲಿಗರ ಹೆಸರು ಕೇಳಿಬರುತ್ತೆ. ಮೈಸೂರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ಕಟ್ಟೋಕೆ ಹೊರಟಿರೋ ಈ ಲೇಔಟ್ನಲ್ಲಿ ಮನೆಗಳು ಬರೋದಕ್ಕೆ ಕನಿಷ್ಠ ಅಂದ್ರೂ ಇನ್ನೂ 20 ವರ್ಷ ಬೇಕು. 20 ವರ್ಷದ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಶಭಾಷ್ ಅನ್ನೋಣ ಅಂದರೆ ಹೊರ ಬೀಳ್ತಾ ಇರೋದು ಥೂ ಅಂತ ಉಗಿಬೇಕು ಅನ್ಸೋ ಹಗರಣದ ಕರ್ಮಕಾಂಡ. ರೈತರಿಗೆ ಈಗಲೂ ತಾವು ಅಗ್ರಿಮೆಂಟ್ ಅಷ್ಟೇ ಮಾಡಿಕೊಟ್ಟಿದ್ದೀವಿ, ಜಮೀನು ಮಾರಾಟ ಮಾಡಿಲ್ಲ ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ನಮ್ಮೂರಲ್ಲಿ ತಗೊಂಡಿರೋದಂದ್ರೆ 10 ರಿಂದ 25 ಗಂಟಲು ತಗೊಂಡವ್ರು. ಈಗ 10 ಲಕ್ಷದಿಂದ 25 ಲಕ್ಷ ಗಂಟಲು ತಗೊಂಡವ್ರು. ಅಗ್ರಿಮೆಂಟ್ ಹಾಕೊಂಡಿರೋದು 10 ಲಕ್ಷದಿಂದ 15, 20, 25 ಹಿಂಗೆಲ್ಲ ಹಾಕೊಂಡವ್ರೆ. ಸರ್ಕಾರ ಕೊಟ್ಟಿರೋದು ಎಷ್ಟು ಅಂತ ಗೊತ್ತಾ? 36, 60 ಅಂತ ಹೇಳ್ತಾವ್ರೆ. 36 ಲಕ್ಷ. 36,60,000 ಅಂತ. ಅದರ ರೈತರಿಗೆ ಸಿಕ್ಕಿರೋದು 10 ಲಕ್ಷದಿಂದ 25 ಲಕ್ಷ ಗಂಟೆ ಸಿಕ್ಕಿದೆ ಅಷ್ಟೇ. ರೈತರ ತವೆಲ್ಲ 10, 15, 20 ಲಕ್ಷದ ಒಳಗಡೆ 8 ರಿಂದ 20 ಒಳಗಡೆ ಹಾಕ್ಕೊಂಡು ಅವ್ರಿಗೆ ಅಷ್ಟು ಕೊಟ್ಟು ಬಾಕಿದ ಪುಲ್ಸಿಯನ್ನವರೊಬ್ಬರು ಸಾಹುಕಾರರು ಯಾರೋ ಬೆಂಗಳೂರಿಗೆ ಬಂದು ಹಾಕೊಂಡು ದುಡ್ಡು ತಗೋತಾ ಇದ್ದಾರೆ. ಇನ್ನೂ ಕೆಲವರು ಅಲ್ಲಲ್ಲೇ ಮಧ್ಯೆ ಮಾಡ್ತಾ ಇದ್ದಾರೆ. ನಮ್ಗೆ ಸದ್ಯಕ್ಕೆ ಕಂಡು ಬಂದಿರೋರು ಅವರೊಬ್ಬರು ಪುಲ್ಸಿಯನ್ನವರು. ಇವರೆಲ್ಲ ಈಗಲೂ ಅದೇ ವಿಷಯ ನಂಬಿಕೊಂಡು ಕುಳಿತಿದ್ದಾರೆ. ಆದರೆ ಇವರ ಭೂಮಿ ಮಾರಾಟವಾಗಿರೋದು ಇವರಿಗೆ ಗೊತ್ತಿಲ್ಲ. ಸುವರ್ಣ ನ್ಯೂಸ್ ಬಳಿ ಇವರ ಭೂಮಿ ಮಾರಾಟದ ಶುದ್ಧ ಹಕ್ಕು ಕ್ರಯಪತ್ರಗಳ ಕಾಪಿಗಳಿವೆ. ಹಾಗಂತ ಇವರಿಗೆ ಈ ವಂಚನೆಯ ಲವಲೇಶವೂ ಗೊತ್ತಿಲ್ಲ ಅನ್ನುವಂತಿಲ್ಲ. ಆದರೆ ಪುಡಿಗಾಸಿನ ಆಸೆಗೆ ದೊಡ್ಡವರು ಹಿರಿಯರು ಹೇಳಿದ ಬುದ್ಧಿಮಾತು ಇವರ ಕಿವಿ ತಲುಪಲಿಲ್ಲ. ಇವರು ಹೀಗೆ ಭೂಮಿ ಕಳೆದುಕೊಂಡಿರುವ ಬಗ್ಗೆ ಊರಿನ ಹಿರಿಯರಿಗೆ ಆಕ್ರೋಶ ಇದೆ. ಇವ್ರಿಗೆ ಹಣ ಬೇಕು, 8 ಲಕ್ಷ, 12 ಲಕ್ಷ, 10 ಲಕ್ಷ ದುಡ್ಡು ಬೇಕು. ಇವ್ರಿಗೆ ಇದು ಮಾಡಬೇಕು ಅಷ್ಟೇ. ಇವರು ಹೋಯ್ತಾರೆ, ಅವರು ಕಾಯ್ಕೊಂಡಿರ್ತಾರೆ, ಹಾಕ್ತಾರೆ. ತಪ್ಪ್ಯಾರ್ದು ಅಂತ ಇವ್ರದ್ದು ಅವ್ರದ್ದು ಇರಬಹುದು. ಕೆಲವರು ಪುಡಿಗಾಸಿನ ಆಸೆಗೆ ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲದೆ ಭೂಮಿ, ಹಣ ಎರಡನ್ನೂ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ. ಯಾರಿಗೆ ಯಾವುದಕ್ಕೆ ಎಷ್ಟು ಸೈನ್ ಮಾಡಿದೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. 54 ಸರ್ವೆ ನಂಬರ್ 5 ಎಕರೆ ಜಮೀನ ಕದ್ದಿ ಮಾರಾಕ್ಬಿಟ್ಟವ್ರೆ. ನಮ್ದು ನಮ್ಮ ಹೆಸ್ರಲ್ಲೆಲ್ಲ ನಮ್ಮ ಯಜಮಾನ್ರ ಹೆಸ್ರಲ್ಲಿ ಇದ್ದಿತ್ತ ಮಾರಾಕ್ಬಿಟ್ಟವ್ರೆ. ಯಾರು ಅಂತ ಗೊತ್ತಿಲ್ಲ. ಸೃಷ್ಟಿ ಮಾಡ್ಕೊಂಡು ಕದ್ದಿ ಮಾರಾಕ್ಬಿಟ್ಟವ್ರೆ. ಯಾರು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದಾರೆ, ಸೈನು ಹಾಕಿದ್ದಾರೆ, ದುಡ್ಡು ಸಿಕ್ಕಿಲ್ಲ. ಈ ಎಲ್ಲ ಹಗರಣದ ಹಿಂದೆ ಶಿವಶಂಕರ್ ಹೆಚ್ ಪುಲಸೆ ಎಂಬ ಬೆಂಗಳೂರಿನ ವ್ಯಾಪಾರಿ, ಜಿಟಿ ದೇವೇಗೌಡರ ಬಲಗೈ ಬಂಟ್ರೆಂದೇ ಕರೆಸಿಕೊಳ್ಳೋ ಕಲ್ಲೂರು ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜು, ಕೆಂಪೇಗೌಡ, ವಿಷಕಂಠ, ಜಿಟಿ ದೇವೇಗೌಡರ ಅಳಿಯ ಬಾಬು ಮತ್ತು ಮಗ ಹರೀಶ್ ಗೌಡ ಮೊದಲಾದವರ ಹೆಸರು ಕೇಳಿ ಬರ್ತಾ ಇದೆ. ವಿಚಿತ್ರ ಅಂದರೆ ಇಡೀ ಲೇಔಟ್ ಪ್ಲಾನ್ ಮತ್ತು ಭೂಸ್ವಾಧೀನ ಪ್ರಕ್ರಿಯೆ ಅಧಿಕಾರಿಗಳ ವಿರೋಧದ ನಡುವೆನೇ ಶುರುವಾಗಿದೆ. ಅಧಿಕಾರಿಗಳ ವಿರೋಧ ಇದ್ದರೂ ಶುರುವಾದ ಈ ಯೋಜನೆಯಿಂದ ನಿಜವಾದ ರೈತರಿಗಾದರೂ ಲಾಭವಾಯ್ತಾ ಅಂದರೆ ಅದೂ ಇಲ್ಲ. ಪಾಪಿ ದುಡ್ಡು ಪರರ ಪಾಲು ಅನ್ನೋ ಹಾಗೆ ಸರ್ಕಾರದ ದುಡ್ಡು ಖದೀಮರ ಜೇಬು ಸೇರ್ತಾ ಇದೆ. ರೈತರಿಗೆ ಸಿಗ್ತಾ ಇರೋದು ಚಿಪ್ಪು ಮಾತ್ರ. ಅಧಿಕಾರಿಗಳು ಎತ್ತಿರುವ ತಕರಾರುಗಳು ನ್ಯಾಯಸಮ್ಮತವಾಗೇ ಇದೆ. ಭೂಸ್ವಾಧೀನದ ಜಮೀನು ಮೈಸೂರಿನಿಂದ 22 ಕಿಲೋಮೀಟರ್ ದೂರ ಇದೆ. ಅಲ್ಲಿ ವಸತಿ ನಿವೇಶನಗಳಿಗೆ ಬೇಡಿಕೆ ಬರೋದಕ್ಕೆ ಇನ್ನೂ 20 ವರ್ಷ ಬೇಕು. ಸ್ವಾಧೀನಪಡಿಸಿಕೊಂಡಿರುವ ಭೂಮಿಗೆ ರಸ್ತೆ ನಿರ್ಮಿಸಲು ಭೂಮಿನೇ ಇಲ್ಲ. ಎಕರೆಗೆ 36,50,000 ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿದೆ. ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಜಮೀನು ಹಳ್ಳ ಕೊಳ್ಳಗಳಿಂದ ಕೂಡಿದೆ. ಇದರ ಅಭಿವೃದ್ಧಿಗೆ ಹೆಚ್ಚು ಹಣ ಖರ್ಚು ಮಾಡಬೇಕು. ಭೂಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಭೂಮಿಯ ಕೆಲವರು ಇತ್ತೀಚೆಗೆ ಕಡಿಮೆ ಮೊತ್ತಕ್ಕೆ ಖರೀದಿಸಿದ್ದಾರೆ. ಇದು ಉದ್ದೇಶಿತ ಯೋಜನೆಯ ಬಗ್ಗೆ ಅನುಮಾನಗಳನ್ನು ಸೃಷ್ಟಿಸಿದೆ. ಇದಕ್ಕೆ ದಾಖಲೆಗಳು ಕೂಡ ಇವೆ. ಸಭೆಯ ತೀರ್ಮಾನಗಳು ಅಧಿಕೃತವಾಗಿಯೇ ಸಿಗುತ್ತವೆ. ಇಷ್ಟು ಅನುಮಾನಗಳು, ವಿರೋಧದ ನಡುವೆಯೂ ಯೋಜನೆ ಕಾರ್ಯರೂಪಗೊಳ್ತಾ ಇದೆ. ಅಷ್ಟೇ ಅಲ್ಲ, ಈ ಲೇಔಟ್ ನಿರ್ಮಾಣಕ್ಕಿಳಿದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಭೂಮಿಯ ಬೆಲೆ ಎಕರೆಗೆ 36,50,000 ಆದರೆ 1 ಎಕರೆ ಭೂಮಿಯನ್ನು ಲೇಔಟ್ಗಾಗಿ ಅಭಿವೃದ್ಧಿಪಡಿಸೋದಕ್ಕೆ 30 ಲಕ್ಷ ರೂಪಾಯಿ ಬೇಕು. ಇದಕ್ಕೆ 2 ವರ್ಷದ ಬಡ್ಡಿ, ಸರ್ಕಾರದ ನಿರ್ವಹಣೆ ವೆಚ್ಚಗಳೆಲ್ಲವೂ ಸೇರಿದ್ರೆ ಎಕರೆಗೆ ಒಟ್ಟು 1 ಕೋಟಿ ಆಗುತ್ತೆ. ಇಷ್ಟು ದುಂದು ವೆಚ್ಚದ ಅಗತ್ಯ ಇದೆಯಾ?
ಅಷ್ಟೇ ಅಲ್ಲ, ಈ ಭೂಸ್ವಾಧೀನದ ಯೋಜನೆಯಲ್ಲಿ ಸರ್ಕಾರದ 44 ಎಕರೆ ಖರಾಬು ಭೂಮಿಯನ್ನೇ ಇನ್ಯಾರದ್ದೋ ಹೆಸರಿಗೆ ರಿಜಿಸ್ಟರ್ ಮಾಡಿಸಿರುವ ಆರೋಪನೂ ಇದೆ. ಹಾಗೆ ಪರಭಾರಿಯಾದ ತನ್ನದೇ ಭೂಮಿಯನ್ನ ಸರ್ಕಾರ ದುಡ್ಡು ಕೊಟ್ಟು ಖರೀದಿಸಿದೆ ಎನ್ನುವ ಆರೋಪ ಕೂಡ ಇದೆ. ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮೊದಲು ಈ ಯೋಜನೆ ಇಲ್ಲಿಗೆ ನಿಲ್ಲಬೇಕು. ದೂರದೃಷ್ಟಿ ಇಲ್ಲದ ಯಾರದ್ದೋ ಜೇಬು ತುಂಬಿಸುವ ಇಂಥ ಯೋಜನೆಗಳಿಂದ ಅತ್ತ ರೈತರಿಗೂ ಲಾಭ ಇಲ್ಲ, ಇತ್ತ ಸರ್ಕಾರಕ್ಕೂ ಲಾಭ ಇಲ್ಲ. ಭೂಮಿ ಕಳೆದುಕೊಂಡು ಕಣ್ಣೀರಿಡ್ತಿರುವ ರೈತರಿಗೆ ನ್ಯಾಯ ಮತ್ತು ಅವರಿಗೇ ಗೊತ್ತಿಲ್ಲದಂತೆ ಕಳೆದುಕೊಂಡಿರುವ ಜಮೀನಿನ ಮಾಲೀಕತ್ವ ಸಿಗಬೇಕು. ಇದು GT ದೇವೇಗೌಡರಿಗೆ ಗೊತ್ತಿಲ್ಲದಿದ್ದರೆ ಈ ಮೂಲಕವಾದರೂ ತಿಳಿದುಕೊಂಡು ರೈತರ ಕಣ್ಣೀರನ್ನು ಒರೆಸಬೇಕು. ದೇವೇಗೌಡರೇ, ಗೊತ್ತಿರಲಿ, ಜನ ಭಾಷಣಗಳನ್ನ ಕೇಳ್ತಾರೆ, ಆದರೆ ನಂಬಲ್ಲ. ಜೈಶಂಕರ್, ಮೈಸೂರು, ಸುವರ್ಣ ನ್ಯೂಸ್ 24/7. ಎಸ್, ಮೊದಲು ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಲ್ಲಬೇಕು. ತನಗೇ ಗೊತ್ತಿಲ್ಲದಂತೆ ಭೂಮಿ ಕಳ್ಕೊಂಡ ರೈತನಿಗೆ ಮೊದಲು ಅವನ ಭೂಮಿ ಸಿಗಬೇಕು. ಭೂಗಳ್ಳರ ಖದೀಮತನಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.